ಮಾಧ್ಯಮಗಳಿಗೆ ಮೊದಲದಾಗಿ ಸ್ವಾಗತವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿಗೆ MP ಕ್ಯಾಂಡಿಡೇಟ್ ಆದ ಸನ್ಮಾನ್ಯ ಲಕ್ಷ್ಮಣ್ ಸಾರು, ಅದೇ ರೀತಿ APCCನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ME ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಒಲವರವರ ಜೊತೆ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ಈಗ ಮೊದಲದಾಗಿ ಒಲವರು ನಮ್ಮ ವಕ್ತಾರರಾದ ವಿಚಾರವಾದಿ ಸನ್ಮಾನ್ಯ ದೇಶದಿಂದ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ನಾನು ಮತ್ತು ಮನೋಹರ್ ಅವರು ಮಾಡ್ತಾಯಿದ್ದೀವಿ. ಇಡೀ ದೇಶದಲ್ಲಿ BJPಯವರು ಎಲೆಕ್ಷನ್ ಕಮಿಷನ್ ಮೂಲಕ ವೋಟ್ ಚೋರಿ ಮತವನ್ನು ಕದಿಯೋದರ ಮೂಲಕ ಅಧಿಕಾರವನ್ನು ಹಿಡಿಯುವಂಥದ್ರಲ್ಲಿ ಸುಮಾರು 5-6 ರಾಜ್ಯಗಳಲ್ಲಿ ಸಕ್ಸಸ್ ಕಂಡಿದ್ದಾರೆ. ಅದರ ನೆಕ್ಸ್ಟು 2028ರಲ್ಲಿ ಕರ್ನಾಟಕದಲ್ಲಿ ರಿಪೀಟ್ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ SIR ಅನ್ನುವಂಥ ಒಂದು ಗುಮ್ಮದ ಮೂಲಕ ಓಟನ್ನು ಕದಿಯುವಂಥದಕ್ಕೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ಫೇಸ್ SIR ಅಲ್ಲಿ ಸುಮಾರು 12 ರಾಜ್ಯಗಳಲ್ಲಿ 49 ಕೋಟಿ ಮತದಾರರ ಪೈಕಿ 5,25,00,000 ಮತದಾರರನ್ನ ತೆಗೆದ್ರು, ಕಿತ್ತಾಕೋದು, ಡಿಲೀಟ್ ಮಾಡೋದು. ಮೋಸ್ಟ್ ಎಲಿಜಿಬಲ್ ಮತದಾರರು ಅವರೆಲ್ಲ. ಮತದಾರರ ಪಟ್ಟಿನಲ್ಲಿದ್ದಂಥ ಮತದಾರರನ್ನ ಮ್ಯಾಪಿಂಗ್ ಆ್ಯಂಡ್ ಅನ್ಮ್ಯಾಪಿಂಗ್ ಅನ್ನುವಂಥ ಪದವನ್ನು ಉಪಯೋಗಿಸಿ ಡಿಲೀಟ್ ಮಾಡೋ, ಅಂದರೆ ಪೆಂಡಿಂಗ್ ಇಡುವಂಥ ಕೆಲಸವನ್ನು ಮಾಡಿ ಅವರಿಗೆ ವೋಟಿಂಗ್ ರೈಟ್ನೇ ಕೊಡಲಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಮಾಹಿತಿ ಪ್ರಕಾರ ಬಿಹಾರಲ್ಲಿ ಸುಮಾರು 65 ಲಕ್ಷ ಮತದಾರನ ತೆಗೆದ್ರು, ಉತ್ತರ ಪ್ರದೇಶದಲ್ಲಿ 2,05,00,000 ಮತದಾರನ ತೆಗೆದ್ರು, ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ ಮತದಾರನ ತೆಗೆದ್ರು, ಗುಜರಾತಲ್ಲಿ 68 ಲಕ್ಷ ಮತದಾರನ ತೆಗೆದಿದ್ದಾರೆ, ಮಧ್ಯಪ್ರದೇಶದಲ್ಲಿ 35 ಲಕ್ಷ ಮತದಾರನ ತೆಗೆದಿದ್ದಾರೆ, ಛತ್ತೀಸ್ಗಢಲ್ಲಿ 25 ಲಕ್ಷ ಮತದಾರನ ತೆಗೆದಿದ್ದಾರೆ, ರಾಜಸ್ಥಾನದಲ್ಲಿ 31 ಲಕ್ಷ ಮತದಾರನ ತೆಗೆದಿದ್ದಾರೆ, ತಮಿಳುನಾಡಲ್ಲಿ 74 ಲಕ್ಷ ಮತದಾರನ ತೆಗೆದವ್ರೆ, ಕೇರಳದಲ್ಲಿ 9 ಲಕ್ಷ ಮತದಾರನ ತೆಗೆದಿದ್ದಾರೆ. ಸುಮಾರು ನಮ್ಮ ಪಕ್ಷದ ಮುಖಂಡರುಗಳಿಗೆ, ನಮ್ಮ CM ಇರ್ಬೋದು, DCM ಇರ್ಬೋದು, ಮಂತ್ರಿಗಳಿರ್ಬೋದು, MLAಗಳಿರ್ಬೋದು, ಯಾರಿಗೂ ಮಾಹಿತಿ ಒಂದು ಕಡೆ ಇಲ್ಲ. ಎರಡನೇದು SIRನ ನಿಜವಾದ ಅಜೆಂಡಾ ಏನು ಅನ್ನುವಂಥದ್ದು ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಅರ್ಥ ಆಗೋದು ಭಾಳ ಕಷ್ಟ. ಭಾಳ ಸುದೀರ್ಘವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಇದು ಸುಮಾರಾಗಿ 50-60% ಅರ್ಥ ಆಗುವಂಥದ್ದು ಆಗುತ್ತೆ. ನಮ್ಮಲ್ಲಿ ಕರ್ನಾಟಕದಲ್ಲಿ SIR ಶುರುವಾಗಿಲ್ಲ. ಇನ್ನು SIR ಶುರುವಾಗುವಂಥದ್ದು ಜುಲೈ 30ನೇ ತಾರೀಕಿಂದ. ಏನಿದು SIRಗಿನ ಮುಂಚೆ ನಮ್ಮ ರಾಜ್ಯದಲ್ಲಿ ಮ್ಯಾಪಿಂಗ್ ಶುರುವಾಗಿದೆ. ಮ್ಯಾಪಿಂಗ್ ಅಂದರೆ ಏನು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ. ಈಗಾಗಲೇ ಕರ್ನಾಟಕದ್ದು ಮ್ಯಾಪಿಂಗ್ ಮುಗಿಸ್ಬಿಟ್ಟವ್ರೆ. ನವೆಂಬರ್ 2025ರಲ್ಲಿ ಮ್ಯಾಪಿಂಗ್ ಶುರುವಾಯಿತು. ನವೆಂಬರ್ 2025ರಲ್ಲಿ ಮ್ಯಾಪಿಂಗ್ ಶುರುವಾಗಿ 15/5/2025ಕ್ಕೆ ಅಫಿಷಿಯಲ್ಲಾಗಿ ಮ್ಯಾಪಿಂಗ್ ಮುಗಿದಿದೆ. ಈಗ ಅನ್ಮ್ಯಾಪ್ ಆಗಿರುವಂಥವ್ರನ್ನ ಅಬ್ಜೆಕ್ಷನ್ಸ್ನ ಕರೆದು ಅವರು ಒಂದಷ್ಟು ದಾಖಲೆಗಳನ್ನು ಕೇಳ್ತಾರೆ. ದಾಖಲೆಗಳನ್ನು ಒದಗಿಸ್ಕೊಟ್ರೆ ಮತ್ತೆ ಮ್ಯಾಪಿಂಗ್ ಮಾಡುವಂಥದ್ದಕ್ಕೆ ಅವಕಾಶವನ್ನು ಜೂನ್ 29ನೇ ತಾರೀಕುವರೆಗೂ ಕೊಟ್ಟವ್ರೆ, ಜುಲೈ 29ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಈ ಮ್ಯಾಪಿಂಗ್ ಅಂದರೆ ಏನು ಅಂತಂದು ಹೇಳ್ತೀನಿ ನಾನು. ರಾಜ್ಯದಲ್ಲಿ ಮ್ಯಾಪಿಂಗ್ ಮುಗಿದಿದೆ. 75 ಲಕ್ಷ ಮತದಾರನ ತೆಗೆದವ್ರೆ. 32 ಜಿಲ್ಲೆಗಳು ನನ್ನ ಹತ್ರ ಪಟ್ಟಿ ಇದೆ. 75 ಲಕ್ಷ ಮತದಾರರನ್ನ ಅನ್ಮ್ಯಾಪಿಂಗ್ ಮಾಡಿದ್ದಾರೆ.
ರಾಜ್ಯದಲ್ಲಿರುವಂಥ ಒಟ್ಟು ಮತದಾರರ ಸಂಖ್ಯೆ 2025 ಪ್ರಕಾರ 5,56,00,000. 5,56,00,000 ಪೈಕಿ 75,22,500 ಮತದಾರರನ್ನ ಹೊರಗಡೆ ಇಟ್ಟಿದ್ದಾರೆ, ಅನ್ಮ್ಯಾಪ್ ಮಾಡಿದ್ದಾರೆ. ಮ್ಯಾಪಿಂಗ್ ಅಂದರೆ ಏನು? 2002ನೇ ಇಸ್ವಿಯ ಮತದಾರರ ಪಟ್ಟಿಯನ್ನು ತಗೋತಾರೆ, 2025ರ ಮತದಾರರ ಪಟ್ಟಿಯನ್ನು ತಗೋತಾರೆ. ಲ್ಯಾಪ್ಟಾಪಲ್ಲಿ, ಟೇಬಲ್ ಲ್ಯಾಪಲ್ಲಿ ಕೂತ್ಕೊಂಡು ಕಂಪೇರ್ ಮಾಡ್ತಾರೆ. ನಂದು 2002ನೇ ಇಸ್ವಿನಲ್ಲಿ ನಾನು ಎಲ್ಲಿ ಮತದಾನ ಹಕ್ಕನ್ನು ಪಡೆದಿದ್ದೆ, ಮತದಾರ ಪಟ್ಟಿ ಎಲ್ಲಿತ್ತು, ನನ್ನ ಹೆಸರೇ ಆಗಿತ್ತು, ನಮ್ಮ ಅಪ್ಪನ ಹೆಸರು ಹೆಂಗಿತ್ತು, ಈಗ ಹೇಗಿದೆ, ಈಗ ಎಲ್ಲಿದೆ ಅನ್ನುವಂಥದ್ದು ಕಂಪ್ಯಾರಿಸನ್ ಮಾಡುವಂಥದ್ದೇ ಇಟ್ ಈಸ್ ಕಾಲ್ಡ್ ಆಸ್ ಮ್ಯಾಪಿಂಗ್. ಮ್ಯಾಚಿಂಗ್ ಆಗಬೇಕು. ದಟ್ ಇಸ್ ಮ್ಯಾಚಿಂಗ್ ಇಸ್ ನಥಿಂಗ್ ಬಟ್ ಮ್ಯಾಪಿಂಗ್. ನನ್ನ ವೈಯಕ್ತಿಕವಾದಂಥ ಉದಾಹರಣೆ ನಾನು ಕೊಡ್ತೀನಿ. 2002ನೇ ಇಸ್ವಿನಲ್ಲಿ ಈಗೇನು ನಾನು ಹಾಲಿ ಇದ್ದೀನಿ, ನಾನು 3rd ಮೇನ್ ಪರಮಹಂಸ ರಸ್ತೆಯಲ್ಲಿ ಇದ್ದೀನಿ ಮೈಸೂರಲ್ಲಿ, ಯಾದವಗಿರಿ. 2002ನೇ ಇಸ್ವಿನಲ್ಲಿ ನಾನು ಆ ಜಾಗದಲ್ಲಿರಲಿಲ್ಲ, ಪಕ್ಕದ ರೋಡಲ್ಲಿದ್ದೆ, 1st ಮೇನಲ್ಲಿದ್ದೆ. 1st ಮೇನಲ್ಲಿ ನನ್ನ ಹೆಸರು ಇದೆ, ವೋಟರ್ಸ್ ಲಿಸ್ಟಲ್ಲಿ ಇತ್ತು. ಏನಂತ ಇತ್ತು? ಎಂ ಲಕ್ಷ್ಮಣ್ ಅಂತ ಇದೆ. ಎಂ ಲಕ್ಷ್ಮಣ್ ಸನ್ ಆಫ್ ಮುದ್ದಲಿಂಗಯ್ಯ, ನಮ್ಮ ತಂದೆಯ ಹೆಸರು ಎಂ ಲಕ್ಷ್ಮಣ್ ಸನ್ ಆಫ್ ಮುದ್ದಲಿಂಗಯ್ಯ ಅಂತ ಇದೆ. 2025ರ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರೇನಿದೆ? ಎಂ ಲಕ್ಷ್ಮಣ ಸನ್ ಆಫ್ ಲೇಟ್ ಮುದ್ದಲಿಂಗಯ್ಯ ಅಂತ ಇದೆ. ಸನ್ ಆಫ್ ಲೇಟ್ ಮುದ್ದಲಿಂಗಯ್ಯ ಅಂತ ಇದೆ. ಮ್ಯಾಚ್ ಆಗಲ್ಲ, ಮ್ಯಾಪಿಂಗ್ ಮಾಡಲ್ಲ. ಅವರು ಹೊರಗಡೆ ಇಡುವಂಥ ಕೆಲಸವನ್ನು ಮಾಡಿದ್ರು. ಆಗ ಅವರು BLO ಅಂತ ಇದ್ದಾರೆ, ಬೂತ್ ಲೆವೆಲ್ ಆಫೀಸರ್, ಸರ್ಕಾರದ ಅಧಿಕಾರಿಗಳ ವರ್ಗ. ಒಂದು ಬೂತ್ಗೂ BLO ನೇಮಕ ಮಾಡಿದ್ದಾರೆ. ಅವರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ಒಂದಷ್ಟು ದಾಖಲೆಗಳನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ರು. ಏನು ದಾಖಲೆ, ಯಾವ ಮಟ್ಟಿಗೆ ದಾಖಲೆಗಳು ಅನ್ನುವಂಥದ್ದು ನಾನು ಹೇಳ್ತೀನಿ ನಿಮಗೆ. ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥದ್ದು ಬೇಡ. ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು. ಚೋರ್ ನಂಬರ್ 1 BJP ಸರ್ಕಾರ, ಚೋರ್ ನಂಬರ್ 2 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಬ್ಬರು ಚೋರ್ 1, ಚೋರ್ 1, 2. ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ಏನು ದಾಖಲೆ ಕೇಳ್ತಾರೆ? ನಂದು ಯಾಕೆ ಮ್ಯಾಪಿಂಗ್ ಆಗಲಿಲ್ಲ ಅಂದರೆ, ನನ್ನ ಹೆಸರು ಎಂ ಲಕ್ಷ್ಮಣ್ ಅಂತ ಇದೆ 2002ನೇ ಹೆಸರು, ಈಗ ಲಕ್ಷ್ಮಣ ಅಂತ ಇದೆ. ಅದು ಮಾಡಿದ್ದು ನಾನಲ್ಲ, ಎಲೆಕ್ಷನ್ ಕಮಿಷನರೇ ಮಾಡ್ಕೊಂಡವ್ರೆ. ನಮ್ಮಪ್ಪ ಸತ್ತೋಗಿ 40 ವರ್ಷ ಆಯಿತು. 2002ನೇ ಹೆಸರಿನಲ್ಲಿ ನಮ್ಮಪ್ಪ ಇರಲಿಲ್ಲ. ಲೇಟ್ ಮುದ್ದಲಿಂಗಯ್ಯ ಅಂತ ಇರಲಿಲ್ಲ, ಮುದ್ದಲಿಂಗಯ್ಯ ಅಂತ ಹಾಕ್ಕೊಂಡ್ರೆ, ಈಗ ಲೇಟ್ ಮುದ್ದಲಿಂಗಯ್ಯ ಅಂತ ಹಾಕ್ಕೊಂಡವ್ರೆ. ಅದು ಮ್ಯಾಪಿಂಗ್ ಆಗ್ತಾ ಇಲ್ಲ. ನಮ್ಮ ಹತ್ರ ಬಂದು ನಾನು MP ಅಭ್ಯರ್ಥಿಯಾಗಿದ್ದ ಹಿನ್ನೆಲೆಯಲ್ಲಿ, ನಾನು ಕಾಂಗ್ರೆಸ್ ಪಕ್ಷದ ಆಗಿರುವ ಹಿನ್ನೆಲೆಯಲ್ಲಿ ನಂದು ಹೆಂಗೋ ಅವ್ರು ಮಾಡಿದ್ರು. ಮ್ಯಾಪಿಂಗ್ ಆಯ್ತು. ನಾನು ಮ್ಯಾಪಿಂಗ್ ಆಗಲಿಲ್ಲ, ನಾನು ಏನು ಮಾಡಬೇಕು? ಅವನೊಂದಷ್ಟು ದಾಖಲೆಗಳನ್ನ ಕೇಳ್ತಾನೆ. ದಾಖಲೆಗಳನ್ನು ನೀವು ಕೇಳಿಬಿಟ್ರೆ ನೀವು ನಮ್ಮ ಜನ್ಮದಲ್ಲಿ ಆ ದಾಖಲೆಗಳನ್ನು ತಂದು ಕೊಡೋಕ್ಕಾಗಲ್ಲ. ಏನು ದಾಖಲೆ ಕೇಳ್ತಾನೆ? ನಮ್ಮ ಅಪ್ಪ ಎಲ್ಲಿ ವೋಟ್ ಹಾಕಿದ್ರು, ನನ್ನ ಅಪ್ಪ ಎಲ್ಲಿ ವೋಟ್ ಹಾಕಿದ್ರು ಆ ವೋಟರ್ಸ್ನ ಐಡೆಂಟಿಫಿಕೇಷನ್ ತರಬೇಕು. ನಾನು ಆ ವೋಟರ್ಸ್ ಪಟ್ಟಿ ತಗೊಂಬರ್ಬೇಕು. ನಮ್ಮ ಅಪ್ಪ ಸತ್ತೋಗಿ 40 ವರ್ಷ ಆಯಿತು. ನಮ್ಮ ಅಪ್ಪ ಎಲ್ಲಿ ವೋಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ನಮ್ಮ ಊರಲ್ಲೆಲ್ಲೋ ಒಂದು ಹಳ್ಳಿನಲ್ಲಿ ವೋಟ್ ಮಾಡಿದರು. ಆ ಪಟ್ಟಿ ಎಲ್ಲಿ ತರಲಿ ನಾನು? ನಮ್ಮ ಅಪ್ಪರು ಸಿಗಲಿಲ್ಲ, ನಮ್ಮ ತಾತನ ತರಬೇಕಂತೆ. ನಮ್ಮ ತಾತ ಎಲ್ಲಿ ಹುಟ್ಟಿದ್ರು, ಯಾವಾಗಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. 1956ನೇ ಇಸ್ವಿನಲ್ಲಿ ಸತ್ತೋಗ್ಯಾರ ಅವರು. 1956ನೇ ಇಸ್ವಿನಲ್ಲಿ ನಮ್ಮ ತಾತ ಎಲ್ಲಿ ವೋಟ್ ಮಾಡ್ದ, ವೋಟರ್ಸ್ ID ಎಲ್ಲಿಂದ ತಗೊಂಬರಲಿ ನಾನು? ವೋಟರ್ಸ್ ಪಟ್ಟಿ ಎಲ್ಲಿ ತಗೊಂಬರಲಿ? ಮುಖ ನೋಡಿ ಒಳಗಡೆ ಬಿಟ್ಟು ವೋಟ್ ಹಾಕ್ಸೋಂಥ ಕೆಲಸವನ್ನು ಆವಾಗ 1952ರಲ್ಲಿ ಮಾಡಿದ್ರು. ಆ ದಾಖಲೆ ತರಬೇಕು. ಅದು ಸಿಗಲಿಲ್ವಾ? ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ, ಪರ್ಮನೆಂಟ್ ಸಿಟಿಜನ್ ಸರ್ಟಿಫಿಕೇಟ್ ಥರ, ಅದನ್ನು ತರಬೇಕು. ಅದಿಲ್ವಾ? ನಂದು ಬರ್ತ್ ಸರ್ಟಿಫಿಕೇಟ್ ತರಬೇಕಂತೆ. ನಾನು ಯಾವುದೋ ಹಳ್ಳಿಲಿ ಹುಟ್ಟಿದೆ, ನಾನು ಬರ್ತ್ ಡೇಟೇ ಗೊತ್ತಿಲ್ಲ. SLCನಲ್ಲಿ ಇದೆ ಅಷ್ಟೇ. ಬರ್ತ್ ಸರ್ಟಿಫಿಕೇಟ್, ಹಾಸ್ಪಿಟ್ಲಲ್ಲಿ ಹುಟ್ಟಿದೆ, ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ. ಬರ್ತ್ ಸರ್ಟಿಫಿಕೇಟ್ ತರಬೇಕು. ಬರ್ತ್ ಸರ್ಟಿಫಿಕೇಟ್ ಸಿಗಲಿಲ್ವಾ? ಇನ್ನೊಂದು 7-8 ಪ್ರೂಫ್ ಕೊಟ್ಟವನೇ, ಅದನ್ನು ತರಬೇಕು. ನೀವು ಪಾಸ್ಪೋರ್ಟ್ ಕೊಡಬೇಕು. ನನ್ನ ಪಾಸ್ಪೋರ್ಟ್ ಇಲ್ಲ, ನಾನು ಮಾಡಿಸಿಲ್ಲ ಪಾಸ್ಪೋರ್ಟ್. ಇವು ಯಾವುದಾದ್ರೂ ಕೊಟ್ಟರೆ ಮಾತ್ರ ಮತ್ತೆ ನಿಮಗೆ ಮ್ಯಾಪಿಂಗ್ ಮಾಡ್ತಾನೆ. ಇಲ್ಲ ಅಂದರೆ ಮ್ಯಾಪಿಂಗ್ ಆಗಲ್ಲ. ಅಂಥದ್ದು ಮ್ಯಾಪಿಂಗ್ ಆಗದೇ ಇರುವಂಥದ್ದು ರಾಜ್ಯದಲ್ಲಿ 75 ಲಕ್ಷ ಮತದಾರರನ್ನ ಹೊರಗಿಟ್ಟಿದ್ದಾರೆ.
ಇವ್ರನ್ನ ಮತ್ತು ಇವ್ರ ಕತೆ ಏನು? ಅದೇ ಇದೆಲ್ಲ ದಾಖಲೆಗಳು ಕೊಟ್ಟರೆ ಮ್ಯಾಪಿಂಗ್ ಮಾಡ್ತಾರೆ. ವ್ಯವಸ್ಥಿತವಾಗಿ 2028ಕ್ಕೆ 100% ಕಾಂಗ್ರೆಸ್ ಇದು ಕರ್ನಾಟಕದಲ್ಲಿ BJP ಸರ್ಕಾರ ಬರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ವೆಸ್ಟ್ ಬೆಂಗಾಳಲ್ಲಿ ಹೆಂಗೆ ಮಾಡಿದ್ರು, 92 ಲಕ್ಷ ಮತದಾರನ ಹೊರಗಿಟ್ಟರು. ಮ್ಯಾಪಿಂಗ್ ಮುಗಿದೋದ ಮೇಲೆ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಂಡ್ರು, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ನಾವು ಮ್ಯಾಪಿಂಗ್ ಬೇರೆ SIR ಬೇರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥದ್ದು ಇನ್ಮೇಲೆ ಬರುತ್ತೆ. ಅದ್ರ ಕತೆ ಏನು? ಯಾರು ಮ್ಯಾಪಿಂಗ್ ಆಗೋಗಿದ್ದಾರೆ, ಆಲ್ರೆಡಿ ಮ್ಯಾಪಿಂಗ್ ಆಗಿದ್ದಾರೆ, ಜೋಡಣೆ ಮಾಡಿದ್ದಾರೆ, ಟ್ಯಾಲಿ ಆಗಿದೆ, 44,80,00,000 ಚಿಲ್ಲರೆ ಮ್ಯಾಪಿಂಗ್ ಆಗಿರೋರನ್ನ ತಿರ್ಗಾ ಅವ್ರು ನಿಮ್ಮ ಮನೆ ಹತ್ರ ಬಂದು ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರ್ಮಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಅಡ್ರೆಸ್ಸು, ಆಮೇಲೆ ಸರ್ಟಿಫಿಕೇಟು, ಅದರಲ್ಲಿ 12 ಡಾಕ್ಯುಮೆಂಟ್ ಇದ್ದಾವೆ. ಆಧಾರ್ ಕಾರ್ಡ್ ಸಮೇತ ನೀವು ಕೊಟ್ಟು ಫೋಟೋ ತೆಗೆಸ್ಕೊಂಡು 2 ಫೋಟೋ ಕೊಟ್ಟು ಅವ್ನು ಥಂಬ್ ಇಂಪ್ರೆಷನ್ ಮಾಡಬೇಕು, ಇಲ್ಲಾಂದ್ರೆ ಸೈನ್ ಮಾಡಬೇಕು. ಸೈನ್ ಮಾಡಿದ್ಮೇಲೆ ಆಗ ನಿಮ್ಮದು ಪಕ್ಕಾ ಆಯಿತು ವೋಟು. ಅದು ದಟ್ ಇಸ್ ಕಾಲ್ಡ್ SIR. ಅಲ್ಲೂ ಹೆಚ್ಚು ಕಮ್ಮಿ ಆದರೂ SIRಲ್ಲಿ ಮತ್ತೆ ಕಿತ್ತಾಕ್ತಾನೆ. ಯಾರೋ ಸತ್ತೋಗಿದ್ದರೆ, ಬೆಂದೋಗಿದ್ದರೆ, ಮತ್ತೋಗಿದ್ದರೆ ಅವ್ರನ್ನ ಅಲ್ಲಿ ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ SIRಲ್ಲಿ ಮ್ಯಾಪಿಂಗ್ ಮುಗಿದೋಗಿದೆ. ಮ್ಯಾಪಿಂಗ್ ಇಸ್ ಎ ಪಾರ್ಟ್ ಆಫ್ SIR. ಮ್ಯಾಪಿಂಗ್ ಇದು ಇನಿಷಿಯಲ್ ಪಾರ್ಟ್ ಆಫ್ SIR. ಮ್ಯಾಪಿಂಗ್ ಮುಗಿದೋಗಿದೆ. 75 ಲಕ್ಷ ಮತದಾರರು ಹೊರಗಿಟ್ಟಿದ್ದಾರೆ. ಇನ್ನು 75 ಲಕ್ಷದ ಮತದಾರರ ಪೈಕಿ ಮತ್ತೆ ತಿರ್ಗಿ ಮನೆಗಳಿಗೆ ಬಂದು ನಿಮ್ಮ ದಾಖಲೆಗಳನ್ನ ಕೇಳ್ತಾರೆ. ಅವ್ನು ಕೇಳುವಂಥ ದಾಖಲೆಗಳನ್ನು ನೀವು ಒದಗಿಸ್ಕೊಡ್ಲಿಲ್ಲ ಅಂದರೆ ಮ್ಯಾಪ್ ಆಗಲ್ಲ. ಸುಮಾರು ಜನಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕು, ತಂದೆಯವ್ರ ಮಿಸ್ಟೇಕು. ಸುಮಾರು ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ಅವ್ರ ಹೆಸರು ಒಂಥರ ಇದೆ, ಆಮೇಲೆ ಮದುವೆ ಆದಮೇಲೆ ಗಂಡ ಹೆಸರು ಸೇರಿಸ್ಕೊಂಡಿರ್ತಾರೆ. ಮ್ಯಾಪ್ ಆಗಲ್ಲ. 2002ರಲ್ಲಿ ನಿಮ್ಮ ವೋಟರ್ಸ್ ಲಿಸ್ಟಲ್ಲಿ ನನ್ನ ಹೆಸರು ಇಲ್ಲ ಅಂದರೆ ಮ್ಯಾಪಿಂಗ್ ಆಗಲ್ಲ. ನಾನು ಪ್ರೂವ್ ಮಾಡುವಂಥದ್ದಕ್ಕೆ ಇವೆಲ್ಲ ಮಾಡಬೇಕು ಸರ್ಕಸ್ಸು. ಯಾವ ಮತದಾರರ ಪೇಷನ್ಸ್ ಇಟ್ಕೊಂಡು, ತಾಳ್ಮೆ ಇಟ್ಕೊಂಡು ಮಾಡ್ತಾನೆ? ಏನೋ ಒಂದು ಸಣ್ಣ ಡಾಕ್ಯುಮೆಂಟ್ ಕೇಳಿದ್ರೆ ಕೊಡಲ್ಲ, ಡಾಕ್ಯುಮೆಂಟ್ ಕೇಳಿದ್ರೆ ಹೋಗ್ರಿ ಅಂತ. ಪಾಪ ಕೂಲಿಕಾರರು ಇವರೆಲ್ಲ ಹೆಂಗೆ ಕತೆ? ಆಗದೇ ಇಲ್ಲ. ಮ್ಯಾಪಿಂಗ್ ಮೂಲಕ ಹೊರಗಡೆ ಇಡುವಂಥ ಅದು SIR ಅಂತ ಕೆಲವು BJPಯವ್ರು ಕೇಳ್ತಿರ್ತಾರೆ. ಮಾಧ್ಯಮಗಳ ಮುಂದೆ ಬಂದು ಹರ್ಚ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಹಂಗಾರೆ ಹಿಂದೆ SIR ಆಗಿರಲಿಲ್ವಾ? SIR ಆಗಿತ್ತು. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ 5 ಬಾರಿ SIR ಆಗಿದೆ. 1985ರಲ್ಲಾಗಿದೆ, 71ರಲ್ಲಾಗಿದೆ, 68ರಲ್ಲಾಗಿದೆ, ಆಮೇಲೆ 2011ರಲ್ಲಾಗಿದೆ. ಆಗ ಈ BJPಯವ್ರು ತಂದವರ ರೂಲ್ ಇರಲಿಲ್ಲ. SIR ಉದ್ದೇಶನೇ ಹೆಚ್ಚಿನ ಮತದಾರರನ್ನ ಒಳಗಡೆ ಸೇರಿಸುವಂಥದ್ದು, ಮತದಾರರ ಹಕ್ಕನ್ನು ಕೊಡುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇದೆಯಲ್ಲ, ಪ್ರತಿಯೊಬ್ಬರಿಗೂ ವೋಟಿಂಗ್ ರೈಟ್ ಕೊಡಬೇಕು ಅಂತ ಅದು ಇತ್ತು. 1% ತೆಗೆದಿರಲಿಲ್ಲ, ಇನ್ನು ಜಾಸ್ತಿ ಮಾಡೋರು ವೋಟರ್ಸ್ನ. ಇಲ್ಲಿ ವೋಟರ್ಸ್ ಇರೋರನ್ನ ಕಿತ್ತಾಕುವಂಥ ಒಂದು ವ್ಯವಸ್ಥೆ SIR. ರಿವರ್ಸ್ ಪ್ರೋಸೆಸ್, ರಿವರ್ಸ್ ಲವ್ ಜಿಹಾದ್ ಅಂತಾರಲ್ಲ BJPಯವರು, ಆ ಥರ ರಿವರ್ಸ್ ಪ್ರೋಸೆಸ್ ಹೊಡಿತಾವ್ರೆ. ಇದರಲ್ಲಿ ನಾನು ಒಂದು ಉದಾಹರಣೆ, ಮೈಸೂರು ಜಿಲ್ಲೆ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ. 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 28 ಲಕ್ಷ ಮತದಾರರಿದ್ದಾರೆ. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. 28 ಲಕ್ಷ ಮತದಾರರ ಪೈಕಿ 3.5 ಲಕ್ಷ ಮತದಾರನ ತೆಗೆದವ್ರೆ, ಹೊರಗಿಟ್ಟವ್ರೆ. 3.5 ಲಕ್ಷ ಮತದಾರನ ಹೊರಗಿಟ್ಟವ್ರೆ. ಕ್ಷೇತ್ರವಾರು ಇದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 71,521, ಆಲ್ಮೋಸ್ಟ್ 72,000 ಮತದಾರರು ತೆಗೆದವ್ರು. 72,000 ಮತದಾರನ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ತೆಗೆದ್ರೆ ಏನು ಕತೆ? ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿ ತನ್ವೀರ್ ಸೇಠರು ನಿರಂತರವಾಗಿ ಗೆಲ್ತಾರೆ. 1.25 ಲಕ್ಷ ಮತದಾರರು ಒಂದೇ ಸಮುದಾಯಕ್ಕೆ ಸೇರಿದವರು, ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಅಲ್ಲಿ 60,000 ಮತದಾರನ ತೆಗೆದವ್ರೆ. ನನ್ನ ಕ್ಯೂರಿಯಾಸಿಟಿಗೆ, ಐ ಆಮ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ನಾನು ಒಂದಷ್ಟು ಜನ, 1-2-3 ಬಿಟ್ಟು ಸಾಫ್ಟ್ವೇರ್ನ ಒಂದಷ್ಟು ಡೆವಲಪ್ ಮಾಡಿ ಯಾರ್ಯಾರನ್ನ ತೆಗ್ದವರೇ ಸ್ವಲ್ಪ ನೋಡಬೇಕಲ್ಲ ಅಂತ. ಯಾಕೆಂದರೆ ಯಾರ್ಯಾರನ್ನ ತೆಗ್ದವ್ರೆ ಅನ್ನೋದು ಪಟ್ಟಿ ಕೊಡ್ತಾಯಿಲ್ಲ ಅವರು. ಅಲ್ಲೂ ಕಳ್ಳತನ ಮಾಡ್ತಾರೆ. ಕಳ್ಳ ಎಲ್ಲಿ ಹೇಳ್ತಾನೆ, ನಿನ್ನ ಕದ್ದಿದ್ದೀನಿ ಅಂತ ಎಲ್ಲಿ ಹೇಳ್ತಾನೆ? ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಿ ಒದ್ರತಾನೆ ಅವನು ಹೇಳೋದು. ಮೇಲ್ನೋಟ ಕೇಳಲ್ಲ. ಯಾರ್ಯಾರನ್ನು ತೆಗ್ದಿದ್ದೀರ ಪಟ್ಟಿ ಕೊಡ್ರಿಂದ ಕೊಡ್ತಾ ಇಲ್ಲ. 60,000 ಮತದಾರರ ಪೈಕಿ ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನ್ನ ಕ್ಯೂರಿಯಾಸಿಟಿಗೆ ಅಸೆಸ್ ಮಾಡಿದ್ರೆ ರಫ್ ಆಗಿ
BLOಗಳ ಹತ್ರ ಒಂದಷ್ಟು ಮಾಹಿತಿ ತಗೊಂಡು 36,000 ಮತದಾರರು ದೇ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ರಿಲಿಜಿಯನ್, ದಟ್ ಈಸ್ ಮುಸ್ಲಿಮ್ಸ್. 36,000 ಮತದಾರರು ಒಂದು ಕಾನ್ಸ್ಟಿಟ್ಯೂನ್ಸಿ ತೆಗೆದ್ರೆ ನಮ್ಮ ಅಭ್ಯರ್ಥಿ ಹೆಂಗೆ ಗೆಲ್ತಾರೆ? ಎಲ್ಲಿ ಗೆಲ್ಲುವಂಥದ್ದಕ್ಕೆ ಅವಕಾಶ ಇದೆ? ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಯಿಂದ ನಮ್ಮ ಅಭ್ಯರ್ಥಿ ಗೆದ್ದವರಲ್ಲಿ MLA ನಾವು ಕಾಂಗ್ರೆಸ್ ಪಕ್ಷದವರು ಗೆದ್ದಿರೋದು ಡಿಫರೆನ್ಸ್ ಎಷ್ಟು? ಬರೀ 4,000 ಡಿಫರೆನ್ಸು. ಅಲ್ಲಿ ತೆಗ್ದವ್ರು ಎಷ್ಟು ಮತದಾರ ತೆಗ್ದವ್ರೆ? 38,000 ಮತದಾರ ತೆಗ್ದವ್ರೆ. ಅಲ್ಲಿ 18,000 ಒಂದೇ ಸಮುದಾಯಕ್ಕೆ ಸೇರಿದವರು. ಹೆಂಗೆ ಗೆಲ್ತಾರೆ? ಈ ಥರ ಇಡೀ ರಾಜ್ಯದಲ್ಲಿ 97 ಸಿಟ್ಟಿಂಗ್ MLA ಕಾಂಗ್ರೆಸ್ MLAಗಳ ಕಾನ್ಸ್ಟಿಟ್ಯೂನ್ಸಿನ ಟಾರ್ಗೆಟ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮಗಿರುವಂಥ ಮಾಹಿತಿ ಪ್ರಕಾರ 97 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಪಕ್ಷದ MLAಗಳಿರುವಂಥ ಕಾನ್ಸ್ಟಿಟ್ಯೂನ್ಸಿಗಳನ್ನು ಟಾರ್ಗೆಟ್ ಮಾಡಿರುವಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಕಾಣ್ತದೆ. ನಾನು ಈ ವಿಚಾರವನ್ನು ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದಾಗ ಅವ್ರ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸುಮಾರು 3/4 ಗಂಟೆ DC ಅವ್ರನ್ನ, AC ಅವ್ರನ್ನ, ತಹಶೀಲ್ದಾರ್ನ ಕರೆಸಿ ನಾನು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಕೇಳಿದಾಗ ಉತ್ತರ ಸರಿಯಾಗಿ ಕೊಡಲ್ಲ. ಆಲ್ ದಿ IAS ಆಫೀಸರ್ಸ್ ಆರ್ ದಿ ಎಂಪ್ಲಾಯೀಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. IAS ಆಫೀಸರ್ ಆರ್ ನಾಟ್ ದ ಎಂಪ್ಲಾಯೀಸ್ ಆಫ್ ಕರ್ನಾಟಕ, ದೇ ಆರ್ ಆನ್ ಡೆಪ್ಯುಟೇಷನ್ ವರ್ಕಿಂಗ್ ಫಾರ್ ಕರ್ನಾಟಕ. ಎನಿ IAS ಆಫೀಸರ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆನ್ ಡೆಪ್ಯುಟೇಷನ್. ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ. ಅವರು ಯಾವುದನ್ನು ನೇರವಾಗಿ ಹೇಳಲ್ಲ. ಇದು ನೀವು ಹೆಂಗೆ ಮಾಡ್ತೀರ ಅಂದರೆ, ಮಾಡ್ತೀವಿ ಸರ್, ಮತ್ತೆ ತಿರ್ಗಿ ಸೇರಿಸ್ತೀವಿ ಸರ್, SIR ಇನ್ನೂ ಶುರುವಾಗಿಲ್ಲ ಸರ್, ಮ್ಯಾಪಿಂಗ್ ಇನ್ನೂ ನಡೀತಾ ಇದೆ ಸರ್ ಅಂತ ಹೇಳ್ತಾರೆ. ಮ್ಯಾಪಿಂಗ್ ನಡೀತಾ ಇಲ್ಲ. ಮ್ಯಾಪಿಂಗ್ ಅನ್ಮ್ಯಾಪ್ ಆಗಿರುವಂಥವ್ರನ್ನ ಅಬ್ಜೆಕ್ಷನ್ಸ್ನ ಕರೆದು ಮ್ಯಾಪಿಂಗ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ. 15ನೇ ತಾರೀಕಿಂದ ಮ್ಯಾಪಿಂಗ್ ಕೆಲಸ ಮುಗಿದಿದೆ. ಅದನ್ನು ಹೇಳ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ಯಾವ ಅಧಿಕಾರಿಗಳನ್ನು ಹೇಳ್ತಾ ಇಲ್ಲ. ಹನ್ಬುಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಬ್ರೀಫಿಂಗಲ್ಲಿ ಮಾಧ್ಯಮದವರೆಲ್ಲ ಬರೆದವ್ರೆ. ಅವರೂ ಭಾಳ ಸ್ಪಷ್ಟವಾಗಿ ತೇಲ್ಸಿ ಹೇಳ್ತಾರೆ. ಏನು ಹೇಳ್ತಾರೆ? 2002ರ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದರ ವಿವರವನ್ನು ನೀಡಬೇಕು, ಇಲ್ಲದಿದ್ದರೆ ತಮ್ಮ ಸಂಬಂಧಿಯ ಬ್ರಾಕೆಟಲ್ಲಿ ತಂದೆ ಅಥವಾ ತಾತ ಅವರ ಮಾಹಿತಿ ಒದಗಿಸಬೇಕು. ತಂದೆ ತಾತ ಮಾಹಿತಿ ಏನು ಕೊಡಲಿ? ನಾನು ನಮ್ಮ ತಾತನ ಮಾಹಿತಿ ಏನಂತ ಕೊಡಲಿ? ಮಾಹಿತಿನ ನಮ್ಮ ತಾತ ಹುಟ್ಟಿದ್ದು ಯಾವಾಗ ಅಂತ ಕೇಳ್ತಲ್ಲ, ನಮ್ಮ ತಾತ ಎಲ್ಲಿ ವೋಟ್ ಮಾಡ್ದ ಅನ್ನುವಂಥದ್ದು ಕೊಡಬೇಕು. ನಾನು ಆ ಪಟ್ಟಿ ಕೊಡಬೇಕು. ನಾನು ಹೇಳಿರೋದಲ್ಲ. ಹನ್ಬುಕುಮಾರ್ ಎಲೆಕ್ಷನ್ ಕಮಿಟಿ ಆಲ್ ದಿ ನ್ಯೂಸ್ ಪೇಪರ್ಸ್ ರಾಜ್ಯದಲ್ಲಿ ಜೂನ್ 26ರಿಂದ SIR ಅಂತ ಹಾಕವ್ರೆ. ಜೂನ್ 26ರಿಂದ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಪಕ್ಕ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆನೇ SIR ಅಂತ ಕರೀತಾರೆ. ಐ ಆಮ್ ನಾಟ್ ವರಿಡ್ ಅಬೌಟ್ SIR, ಐ ಆಮ್ ಓನ್ಲಿ ವರಿಡ್ ಅಬೌಟ್ ಮ್ಯಾಪಿಂಗ್. ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ, ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ 23,000 ವೋಟರ್ಸ್ ಇಲ್ಲ, ವರ್ಣಾ ಕಾನ್ಸ್ಟಿಟ್ಯೂನ್ಸಿಲಿ 23,000 ವೋಟರ್ಸ್ ಇಲ್ಲ. ಅದು ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಚಿಂತೆಗೀಡಾಗಿ 3/4 ಗಂಟೆ ಚರ್ಚೆ ಮಾಡೋದು. ನಾವು ಚರ್ಚೆ ಮಾಡಿದರೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಫೈನಲ್ ಆಗಿ ತಿರ್ಗಾ ಸಾಯಂಕಾಲ ನಾವು ಸೇರ್ಕೊಂಡ್ವಿ. ನಾವು, ನಮ್ಮ ಜಿಲ್ಲಾಧ್ಯಕ್ಷರು, ಸಿಟಿ ಅಧ್ಯಕ್ಷರು, ಆಮೇಲೆ ಡಾಕ್ಟರ್ ಯತೀಂದ್ರ ಅವರು, DC 3 ಅವರ್ಸ್ ಚರ್ಚೆ ಮಾಡಿದ್ದೀವಿ. ನಾವು ಕೇಳೋದನ್ನ ಕೇಳ್ತಲ್ಲಿದ್ವಿ, ಅವ್ರು ಹೇಳೋದನ್ನ ಹೇಳ್ತಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ಹೇಳ್ತಾರೆ ರಿಪೀಟೆಡಾಗಿ. ಆಯಿತು ಸ್ವಾಮಿ, ತಲೆ ಕೆಡಿಸ್ಕೊಳ್ಳೋದು, ತಲೆ ಕೆಟ್ಟೋತದ್ದು ನಮಗೆ. ನೀವು ಯಾರ್ಯಾರನ್ನ ಹೊರಗಿಟ್ಟಿದ್ದೀರಾ ಪಟ್ಟಿ ಕೊಡಿ. ಪಟ್ಟಿ ಕೊಡ್ತಾ ಇಲ್ಲ. BLO ಹತ್ರ ತಗೊಬೇಕು ಅಂತಾರೆ. BLOಗಳಿದ್ದಾರೆ. ಎಲ್ಲ ಅಂಗನವಾಡಿ ವರ್ಕರ್ಸು, ಟೀಚರ್ಸು, ಹೈಸ್ಕೂಲ್ ಟೀಚರ್ಸು, PU ಕಾಲೇಜ್ ಲೆಕ್ಚರ್ಸು, ಪ್ರೈಮರಿ ಸ್ಕೂಲ್ ಟೀಚರ್ಸು, ಇವರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್. ದೇ ಆರ್ ದ BLO. ಅವ್ರ ಮೊಬೈಲಲ್ಲಿದೆ ಎಲ್ಲ ಮಾಹಿತಿ, ಅವ್ರ ಮೊಬೈಲಿದೆ. ಅವರು ಮನಸ್ಸು ಮಾಡಿದ್ರೆ ಮಾತ್ರ ನಿಮ್ಮನ್ನು ವೋಟರ್ಸ್ ಲಿಸ್ಟಲ್ಲಿ ಸೇರಿಸ್ಬೋದು. ಅವ್ರು ಮನಸ್ಸು ಮಾಡಲಿಲ್ಲ, ನಿಮ್ಮ ವೋಟರ್ಸ್ನ ಹೊರಗಡೆ ಇಡ್ಬೋದು. ಅವರು ಫೈನಲಾಗಿ ಸಬ್ಮಿಟ್ ಅಂತ ಕೊಡಬೇಕು. ಮೊಬೈಲಲ್ಲಿ ಬಂದು ನಿಮ್ಮ ಹೆಸರು ನೋಡಿ ಕಂಪ್ಯಾರಿಸನು, ಈ ಲಕ್ಷ್ಮಣ ಪರವಾಗಿಲ್ಲ ಅಂತ ಅವ್ನ ಮನಸ್ಸಿಗೆ ಬಂದರೆ ಅವನು ಪ್ಲಸ್ ಅಂತ ಹಾಕ್ತಾನೆ, ಸಬ್ಮಿಟ್ ಅಂತ ಹಾಕ್ತಾನೆ, ಜೋಡಣೆ ಆಗುತ್ತೆ. ಅಂದರೆ ಮ್ಯಾಪ್ಡ್ ನಿಮ್ಮದು ವೋಟರ್ಸ್ ಲಿಸ್ಟು ಬಂದು ಕೂತ್ಕೊಂತು. ಆಮೇಲೆ ಮತ್ತೆ ತಿರ್ಗಿ ನಾನು ಪ್ರೂವ್ ಮಾಡಬೇಕು. ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಸೈನ್ ಮಾಡಿ ನಾನೇ ಲಕ್ಷ್ಮಣ ಅಂತ ವೋಟರ್ಸ್ ID, 2 ಫೋಟೋ ಅವೆಲ್ಲ ಕೊಡಬೇಕು. ಕೊಟ್ಟರೆ ಅದು ಕೂತ್ಕೊಳ್ಳುತ್ತೆ. ಅದು ಸೆಕೆಂಡ್ ಪಾರ್ಟ್. ಅದು ದಟ್ ಸ್ಟಾರ್ಟ್ ಓನ್ಲಿ ಫ್ರಮ್ ಜೂನ್ 20th. ಅವ್ರು ಹೇಳೋ ಪ್ರಕಾರ SIR ವಿಲ್ ಬಿಗಿನ್ ಓನ್ಲಿ ಫ್ರಮ್ 20th ಜೂನ್. ಯಾರಿಗೆ ಮ್ಯಾಪ್ ಆಗಿರೋರಿಗೆ. ಅನ್ಮ್ಯಾಪ್ ಆಗಿರೋ ಕತೆ ಮುಗೀತು. ಇದು ವ್ಯವಸ್ಥಿತವಾಗಿ ವೋಟರ್ಸ್ನ ತೆಗೆದು ಬಹುತೇಕ, ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ, ಬಹುತೇಕ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, SC ST
OBC ಮತದಾರನ ಟಾರ್ಗೆಟ್ ಮಾಡಿ ತೆಗೆದವ್ರೆ. ಅಲ್ಲಿ BLA ಅಂತ ಇದ್ದಾರೆ, BLA 1 BLA 2 ಅಂತ ಇದ್ದಾರೆ, ಬೂತ್ ಲೆವೆಲ್ ಏಜೆಂಟ್ಸ್. ಅದು ರಾಜಕೀಯ ಪಕ್ಷದವರು. BLA ಆ ಕ್ಷೇತ್ರದ MLA ಇಲ್ಲ ಮಾಜಿ MLA, ನಾವು ಯಾರನ್ನ ಮಾಡ್ತೀವೋ ಅವ್ರನ್ನ. BLA 2 ಅಂದರೆ ಒಂದು ಬೂತ್ಗೊಬ್ಬರು ನೇಮಕ ಮಾಡುವಂಥದ್ದು ನಮ್ಮ ಪಕ್ಷದಿಂದ. 60,000 ಬೂತಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನೇಮಕ ಆಗಿರುವಂಥ BLAಗಳು ಬರೀ 28,000. BLAಗಳಿಲ್ಲ. BLA BLO ಜೊತೆ ಹೋಗ್ಬೇಕು ಅಂತ ಇದೆ ಕಾನೂನಲ್ಲಿ. ಅವನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ. BJP BLA ಕರ್ಕೊಂಡು ಹೋಗ್ತಾನೆ. BJP BLAಗೆ ಬ್ಯೂಟಿಫುಲ್ ಟ್ರೈನಿಂಗ್ ಕೊಟ್ಟವ್ರೆ ಎಲ್ಲ RS ಕಾರ್ಯಕರ್ತರು. ಪೇಜ್ ಪ್ರಮುಖ ಅಂತ ಮಾಡ್ಕೊಂಡವ್ರೆ. ಒಂದು ಪೇಜ್ ವೋಟರ್ಸ್ ಲಿಸ್ಟ್ ಒಬ್ಬನಿಗೆ ಕೊಟ್ಟವ್ರೆ. ಒಂದು ಪೇಜಲ್ಲಿ 20 ಜನ ವೋಟರ್ಸ್ ಇದ್ದರೆ ಆ ವೋಟರ್ಸ್ ಯಾರು ಅಂತ ಅವ್ನು ಪೂರ್ತಿ ಅಸೆಸ್ ಮಾಡವನೆ. ಅವ್ರ ಕುಲ, ಗೋತ್ರ, ಬ್ಯಾಕ್ಗ್ರೌಂಡು, ಯಾರು ವೋಟ್ ಹಾಕ್ತಾನೆ, ಅವನು ಏನು ಎತ್ತ ಅಂತ. BLO ಜೊತೆ ಅಂಡರ್ಸ್ಟ್ಯಾಂಡಿಂಗ್. BLO ಹೇಳ್ತಾನೆ ಅವನು ಇದನ್ನು ತೆಗಿ, ಇದನ್ನು ಇಡು, ತೆಗಿ, ಇದು ಇಡು ಅಂತ. ಆ ಥರ ಮಾಡಿ 75 ಲಕ್ಷ ಮತದಾರರು ತೆಗೆದವ್ರೆ. ಇದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದಕ್ಕೆ ಇವತ್ತು ನಮ್ಮ ಪಕ್ಷದಿಂದ ದೊಡ್ಡ ಮಟ್ಟದ ಸಭೆಯನ್ನು ಎಲ್ಲ MLAಗಳು, ಮಂತ್ರಿಗಳು, CM, DCM, ಸುರ್ಜೇವಾಲಾ ಅವರು ಬಂದು ಇವತ್ತು ಸಭೆ ಮಾಡ್ತಾರೆ. ಅದೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನೇನು ಅಧ್ಯಯನ ಮಾಡಿದ್ದೀನಿ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ನಮ್ಮ ಪಕ್ಷದಲ್ಲೂ ಮಾಡಿದ್ದೀನಿ, ಮುಖ್ಯಮಂತ್ರಿಗಳ ಮುಂದೆನೂ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟು ಈ 1 ತಿಂಗಳ ಪೀರಿಯಡಲ್ಲಿ ಅನ್ಮ್ಯಾಪ್ಡ್ ಅವ್ರನ್ನ ಮ್ಯಾಪಿಂಗ್ ಮಾಡುವಂಥದ್ದಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಹೆಂಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗುವಂಥ ಕೆಲಸಗಳಾಗುತ್ತೆ. ನಮಗೆ ಪಟ್ಟಿ ಕೊಡ್ತಾ ಇಲ್ಲ, ಯಾರ್ಯಾರ್ದು ಅನ್ಮ್ಯಾಪ್ ಆಗಿದೆ ಬಿಟ್ಟೋಗಿದೆ ಒಂದು ಪಟ್ಟಿ ಕೊಡಿ ಸ್ವಾಮಿ, ಪಟ್ಟಿ ಕೊಡ್ತಾ ಇಲ್ಲ. ಕೇಳಿದರೆ ನಾವು ಫೈನಲ್ ಲಿಸ್ಟ್ ಅರೇಂಜ್ ಮಾಡ್ತೀವಿ, ಅನೌನ್ಸ್ ಮಾಡ್ತೀವಿ ಅಂತಾರೆ. ಫೈನಲ್ ಎಲ್ಲ ಮುಗಿದೋದ್ಮೇಲೆ, ಜೀವ ತೆಗೆದ ಮೇಲೆ ಬಾಡಿ ಕೊಡ್ತಾರೆ. ಬಾಡಿ ತಗೊಂಡು ಏನು ಮಾಡ್ತೀರಿ? ಬಾಡಿ ತಗೊಂಡು ಏನು ಮಾಡ್ತೀರಿ? ದಫನ್ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಹೂವು ಹಾಕ್ಬಿಟ್ಟು ರಿಪ್ ಮಾಡಿ ಬರಬೇಕಷ್ಟೆ. ರೆಸ್ಟ್ ಇನ್ ಪೀಸ್, ರಿಪ್, ಆ ಥರದ ವ್ಯವಸ್ಥೆ ಆಗಿದೆ. ಇದು ಒಂದು ಪೋರ್ಷನ್. ಇದನ್ನು ನಾವು ಹೆಂಗೆ ನಿಭಾಯಿಸಬೇಕು? ಇಡೀ ದೇಶದಲ್ಲಿ ಮಾಡ್ತಾವ್ರು. 16 ರಾಜ್ಯಗಳಲ್ಲಿ ಈಗ ಶುರು ಮಾಡಿದ್ದಾರೆ. 16 ರಾಜ್ಯಗಳ ಪೈಕಿ ನೆಕ್ಸ್ಟು ಇನ್ನೊಂದು 7-8 ಕೋಟಿ ತೆಗಿತಾರೆ ಮತದಾರನ. ಒಟ್ಟು ಒಂದು 15 ಕೋಟಿ ಮತದಾರರ ಇಡೀ ದೇಶದಲ್ಲಿ ತೆಗಿತಾರೆ. 105 ಕೋಟಿ ಮತದಾರರಲ್ಲಿ 15 ಕೋಟಿ ಮತದಾರನ ತೆಗೆದ್ರೆ ಕತೆ ಮುಗಿತಲ್ಲ. ಮಮತಾ ಬ್ಯಾನರ್ಜಿಯವರು ಮ್ಯಾಪಿಂಗ್ ಮುಗಿದೋದ್ಮೇಲೆ ಎಲೆಕ್ಷನ್ ಸೋತ ಮೇಲೆ ಪಾಪ ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ತಪ್ಪು ಮಾಡಿಬಿಟ್ಟೆ ನಾನು. ಮ್ಯಾಪಿಂಗ್ ಸಂದರ್ಭದಲ್ಲೇ ನಾವು ಎಚ್ಚೆತ್ಕೊಬೇಕಾಗಿತ್ತು. ಮ್ಯಾಪಿಂಗ್ ಯಾವಾಗ ಆಗ್ತದೆ ಅಂತ ಹೇಳಲ್ಲ ಅವರು. ನವಂಬರ್ 2025 ಕರ್ನಾಟಕದಲ್ಲಿ ಮ್ಯಾಪಿಂಗ್ ಶುರುವಾಯಿತು. ನಾವು ಯಾರಿಗೂ ಹೇಳಲಿಲ್ಲ. ಒಳಗಡೆ ಸೈಲೆಂಟಾಗಿ ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಮ್ಯಾಪಿಂಗ್ ಮಾಡಿರು. ನಮಗೆ ಗೊತ್ತಾಗಿದ್ದೆ ಫೈನಲ್ ಆದ ಮೇಲೆ. ಈ ಲಿಸ್ಟೂ ಕೊಡಲ್ಲ. ಇಟ್ ಇಸ್ ನಾಟ್ ಅವೈಲೇಬಲ್ ಫಾರ್ ದ ಪಬ್ಲಿಕ್. ಸಮ್ ಐ ಹ್ಯಾವ್ ಟೇಕನ್ ಲಿಸ್ಟ್ ಅಷ್ಟೇ. ಈ ಪಟ್ಟಿ 32 ರಾಜ್ಯಗಳ ಪಟ್ಟಿನೋ 32 ಜಿಲ್ಲೆಗಳ ಪಟ್ಟಿನೋ ಯಾವ ಜಿಲ್ಲೆ ಎಷ್ಟು ಅಂತ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಹೊಡೆದಾಕ್ಬಿಟ್ಟವ್ರೆ. ಬೆಂಗಳೂರು ಒಂದು ಕ್ಷೇತ್ರದಲ್ಲಿ ಕನಿಷ್ಠ 70,000, 80,000, 1 ಲಕ್ಷದವರೆಗೂ ತೆಗೆದವ್ರೆ. BBMP ವ್ಯಾಪ್ತಿನಲ್ಲಿ ಟೋಟಲ್ ಮ್ಯಾಪಿಂಗ್ ಆಗಿರೋದೇ 62% 68% ಅಷ್ಟೇ. ಬೇರೆ ಕಡೆ 75, 80, 85 ಆ ಥರ. ನಮ್ಮ ಮೈಸೂರಲ್ಲಿ 85% ಆಗಿದೆ. ಇಡೀ ರಾಜ್ಯದಲ್ಲಿ 86% ಮ್ಯಾಪ್ಡ್. ಇನ್ನು 15% ಮ್ಯಾಪ್ ಆಗಿಲ್ಲ. ಸೊ ಇದು ದೊಡ್ಡ ಭಯಂಕರವಾದಂಥ ಒಂದು ಚೋರಿ ಕೆಲಸವನ್ನು ಇಡೀ ದೇಶದಲ್ಲಿ BJPಯವರು ಮಾಡಿ ಎಲೆಕ್ಷನ್ ಗೆದ್ದು ಸಕ್ಸಸ್ ಆಗ್ಯಾರವರು. ಬಿಹಾರಲ್ಲಿ ಗೆದ್ದರು, ಹರಿಯಾಣದಲ್ಲಿ ಗೆದ್ದರು, ಮಹಾರಾಷ್ಟ್ರಲ್ಲಿ ಗೆದ್ದರು, ವೆಸ್ಟ್ ಬೆಂಗಾಲ್ ಗೆದ್ದರು, ತಮಿಳ್ನಾಡಲ್ಲಿ ಉಲ್ಟಾ ಮಾಡಿದ್ರು. 74 ಲಕ್ಷ ತಮಿಳ್ನಾಡಲ್ಲಿ ತೆಗೆದವ್ರೆ. ಉಲ್ಟಾ ಮಾಡಿ ಏನೇನು ಮಾಡಬೇಕು ಅದನ್ನೆಲ್ಲ ವ್ಯವಸ್ಥಿತವಾಗಿ, ಬ್ಯೂಟಿಫುಲ್ಲಾಗಿ, ಕರೆಕ್ಟಾಗಿ, ಕ್ಲೀನಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದರಿಂದ ಮಾಡ್ತಾ ಇರುವಂಥ ಒಂದು ಪಿತೂರಿ. ನೌ ಐ ವಿಲ್ ಗೋ ಟು ದ ಸೆಕೆಂಡ್ ಪಾರ್ಟ್. ಎಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅನ್ ಏಜೆನ್ಸಿ ಆಫ್ BJP. ಅದರಲ್ಲಿ 2 ಮಾತಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವಲ್ಲ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ವೋಟರ್ಸ್ನ ಯಾರು ಬಿಟ್ಟೋಗಿರೋ ಅವ್ರನ್ನ ಸೇರಿಸಿ ಹೊಸ್ದಾಗಿ ವೋಟರ್ಸ್ನ ತಗೊಂಬಂದು ಸೇರ್ಪಡೆ ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕೇ ಹೊರತು ಇರುವಂಥ ವೋಟರ್ಸ್ನ ಕಿತ್ತಾಕುವಂಥ ಕೆಲಸ
ಇನ್ನು ಭಯಂಕರವಾದ ವಿಚಾರ ಏನು ಅಂದರೆ ಯಾರನ್ನ ಕಿತ್ತಾಕ್ತಾರೆ, ಅವರು ವೋಟಿಂಗ್ ರೈಟ್ಸ್ ಹೋದ್ಮೇಲೆ ನಿಮ್ಮ ಇತರೆ ಸರ್ಕಾರದ ಬೆನಿಫಿಟ್ಸ್ಗಳು ಕಡಿತ ಮಾಡ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ಅಲ್ಲೇ ಶುರು ಮಾಡಿದ್ದಾರೆ ಅವರು. ನಿಮ್ಮ ಹೆಸರು ವೋಟರ್ಸ್ ಲಿಸ್ಟ್ ಇಲ್ಲ ಅಂದರೆ, ವೋಟರ್ ಲಿಸ್ಟಲ್ಲಿ ಇಲ್ಲ ಅಂದರೆ ನಿಮಗೆ ಸರ್ಕಾರದ ಸವಲತ್ತುಗಳು ಏನು ಬರ್ತಾವೆ, ಈ ಗ್ಯಾರಂಟಿದು ಯೋಜನೆ ಪಜನೆಲ್ಲ ಹೊಟ್ಟತವೆ. ನೀವು ಯು ಆರ್ ನಾಟ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಯು ಆರ್ ಗೋಯಿಂಗ್ ಟು ಬಿ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಫ್ ದ ಕಂಟ್ರಿ. ಅವನು ಇವತ್ತು ನಾನು ಪೇಪರಲ್ಲಿ ನೋಡ್ತಾ ಇದ್ದೆ, ಯಾರು ಶ್ರೀನಿವಾಸ್ ಕೋಟಾ ಪೂಜಾರಿ ಅವ್ರು ಹೇಳ್ತಾಯಿದ್ರು, ಎಲ್ಲ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ, ಪೌರತ್ವ ಯಾರು ಇಲ್ವೋ ಅವ್ರನ್ನೆಲ್ಲ ತೆಗೆಯುವಂಥ ಕೆಲಸವನ್ನು. ಅಂದರೆ ಕರ್ನಾಟಕದಲ್ಲಿ 75 ಲಕ್ಷ ಮತದಾರರು ನಮ್ಮ ಇಂಡಿಯನ್ ಸಿಟಿಸನ್ಸ್ ಅಲ್ವಾ, ಕರ್ನಾಟಕದ ಸಿಟಿಸನ್ಸ್ ಅಲ್ವಾ ಅವರು, ಎಲ್ಲ ಬಾಂಗ್ಲಾದೇಶ ಪಾಕಿಸ್ತಾನದವರ. ನಾಚಿಕೆ ಆಗಬೇಕು. ಕಳ್ಳರು, BJPಯವರು ಕಳ್ಳರು, ಕಳ್ತನ ಮಾಡ್ತಾವ್ರೆ. ಅವ್ರ ವೋಟಿಂಗ್ ರೈಟ್ಸ್ ಹೋದ ಮೇಲೆ ನಿಮ್ಮ ಬೆನಿಫಿಟ್ಸು ಹೋಯ್ತು. ಅದನ್ನು ನಾವು ಮತದಾರರಿಗೆ ಅರ್ಥ ಮಾಡಿಸ್ಬೇಕು. ಮತದಾರರು ಅರ್ಥ ಮಾಡ್ಕೊತಾ ಇಲ್ಲ, ನಾವೇನು ಎಕ್ಸಾಗ್ರೇಟಾಗಿ ಹೇಳ್ತಾ ಇಲ್ಲ, ಇರುವಂಥ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲಲ್ಲಿ ಎಕ್ಸ್ಪೆರಿಮೆಂಟಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಆಯುಷ್ಮಾನ್ ಭಾರತ್ ಮತ್ತು ಇತರ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಾರು ಮತದಾರರ ಪಟ್ಟಿಲಿದೆ ಅವ್ರಿಗೆ ಮಾತ್ರ ಕೊಡ್ತೀನಿ ಅಂತ ಸುವೇಂದಿ ಅಧಿಕಾರಿ ನೆನ್ನೆ ಅನೌನ್ಸ್ ಮಾಡಿದ್ದಾರೆ. ಹಿ ಹ್ಯಾಸ್ ಮೇಡ್ ಎನ್ ಅನೌನ್ಸ್ಮೆಂಟ್. ದಟ್ ಮೀನ್ಸ್ ವಾಟ್? ಆಮೇಲೆ ಎರಡನೇದು, 2002ನೇ ಇಸ್ವಿನಲ್ಲಿ ನಂದು ವೋಟರ್ ಲಿಸ್ಟಲ್ಲಿ ಮ್ಯಾಪಿಂಗ್ ಆಗಲಿಲ್ಲ ಅಂದರೆ ನನ್ನ ಮಕ್ಕಳದು ಆಗಲ್ಲ. ನನ್ನ ಮಕ್ಕಳು ಯಾರ್ಯಾರು 1987ನೇ ಇಸ್ವಿ ನಂತರ ಹುಟ್ಟಿದ್ದಾರೆ ಅವ್ರದ್ದು ಮ್ಯಾಪಿಂಗಿಗೆ 2002ನೇ ಇಸ್ವಿ ಮತದಾರರ ಪಟ್ಟಿ ತಗೊಳ್ಳಲ್ಲ. 2002ರ ಪಟ್ಟಿ ತಗೊಳ್ಳಲ್ಲ, ಯಾಕೆಂದರೆ ಅವ್ರು 2000 ಪಟ್ಟಿನಲ್ಲಿ ಇರೋಲ್ಲ. ಅವರು 18 ವರ್ಷ 20 ವರ್ಷ 25 ವರ್ಷದವರು ಇರೋಲ್ಲ. ಅವರು ದೇ ಆರ್ ಲಿಂಕ್ಡ್ ವಿತ್ ದೇರ್ ಪೇರೆಂಟ್ಸ್. ನಂದು ಮ್ಯಾಪಿಂಗ್ ಆದರೆ ನನಗೆ 2 ಮಕ್ಕಳವ್ರೆ, ನನ್ನ ಮಗಳು ನನ್ನ ಮಗ. ಇಬ್ಬರದು ಮ್ಯಾಪಿಂಗ್ ಆಗುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ನಂದು ಮ್ಯಾಪಿಂಗ್ ಆದರೆ ಮಾತ್ರ, ಇಲ್ಲಾಂದ್ರೆ ಅವ್ರದ್ದು ಪೆಂಡಿಂಗ್ ಇರುತ್ತೆ. ಇದು ಭಯಂಕರವಾದ. ಸರ್, ನಾನು ಎಲೆಕ್ಷನ್ ಕಮಿಷನವ್ರಿಗೆ ಕೇಳಿದ್ದೀನಿ, ಸ್ವಾಮಿ 2002ರ ಪಟ್ಟಿ ಕೇಳ್ತಾ ಇದ್ದೀರಿ, ಈ ಉದಾಹರಣೆಗೆ ಯಾರೋ 60 ವರ್ಷದ ಒಬ್ಬ ಸ್ನೇಹಿತ ಕೇಳ್ದ ಅವ್ನು ನನಗೆ, ಸರ್ ನನಗೆ 2004ನೇ ಇಸ್ವಿವರೆಗೂ ನಾನು ವೋಟರ್ಸ್ ರಿಜಿಸ್ಟ್ರೇಷನ್ನೇ ಮಾಡಿಸಿರಲಿಲ್ಲ ಸರ್, ಎನ್ರೋಲೇ ಮಾಡಿಸಿರಲಿಲ್ಲ. 2004ರಲ್ಲಿ ಯಾರೋ ಬಂದು ಫೋರ್ಸ್ ಮಾಡಿ ನಾನು ಕರ್ಕೊಂಡ್ಬಂದು ಎನ್ರೋಲ್ ಮಾಡಿಸಿರು ಅಂತ. ಅವನಿಗೆ ವಯಸ್ಸು 60 ವರ್ಷ, 1987ನೇ ಇಸ್ವಿದ ಹಿಂದೆ ಹುಟ್ಟಿದವನು. 2002 ಪಟ್ಟಿ ಕೇಳ್ತಾವನೆ. 2002 ಪಟ್ಟಿ ಅಂದರೆ ಅವ್ನು 2002ರವರೆಗೂ ಅವ್ನು ವೋಟೇ ಮಾಡಲಿಲ್ಲ. 2003 ನಂತರ 2002 ನಂತರ ಅವ್ನು ವೋಟರ್ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಲೆಕ್ಕಕ್ಕೆ ಬರಲ್ಲ, ಅವನ ಮ್ಯಾಪಿಂಗ್ ಆಗಲ್ಲ. ಕಾಂಗ್ರೆಸ್ ಕಾನೂನು ಹೋರಾಟ ಮಾಡಲಿಕ್ಕೆ ಚಿಂತನೆಯನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕೋರ್ಟಲ್ಲಿ ಕೇಸನ್ನು ಹಾಕಲಿಕ್ಕೆ, ಕೋರ್ಟಲ್ಲಿ ಫೈಟ್ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ಲ? ಅದೇ ಕೋರ್ಟಲ್ಲಿ ಕೇಸ್ ಹಾಕಿ ಅವಕಾಶ ಇದೆಯಾ ಇಲ್ಲ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆನೇ ಮಮತಾ ಬ್ಯಾನರ್ಜಿ ಪಾಪ ಆಯಮ್ಮನೆ ಕೋರ್ಟ್ ಧರಿಸ್ಕೊಂಡು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡನೆ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ನವರು ಎಸ್ಕೇಪ್ ಹಾಕೋಕ್ಕೆ ಏನು ಮಾಡಿದ್ರು, 50-60 ಮ್ಯಾಜಿಸ್ಟ್ರೇಟ್ಗಳನ್ನ ಅಪಾಯಿಂಟ್ ಮಾಡಿದ್ರು. ಇದನ್ನು ಟ್ರಿಬ್ಯುನಲ್ ಥರ ಮಾಡಿ ಅವ್ರ ಮುಂದೆ ಹೋಗಿ ಅಂತ. 92 ಲಕ್ಷ ಮತದಾರರ ಪೈಕಿ ಸುಮಾರು 45 ದಿವಸ 60 ಜಡ್ಜ್ಗಳು ಇದನ್ನು ವಾದ ಪ್ರತಿವಾದ ಮಾಡಿ ಕ್ಲಿಯರ್ ಮಾಡಿದ್ದು ಎಷ್ಟು ಗೊತ್ತಾ? 2,000 ಮತದಾರರನ್ನ ಅಷ್ಟೇ. ನೀವು ಹೋಗಿ ನಿಂತ್ಕೊಬೇಕು ಫೈಲ್ ಹಿಡ್ಕೊಂಡು. ಯಾವ ಮತದಾರರು ಹೋಗಿ ನಿಂತ್ಕೊಂತ ಸರ್, ಯಾವ್ದು ಡಾಕ್ಯುಮೆಂಟ್ ಕೇಳಿದ್ರೆ ನಿಮ್ಮ ಹೆಸರು ಕೇಳಿದ್ರೆ ಹೇಳಲ್ಲ ಸರಿಯಾಗಿ. ಬೆಳಗ್ಗೆಯಿಂದ ಸಾಯಂಕಾಲ ದುಡಿದು ತಿನ್ನುವಂಥ ವರ್ಗ. ಆ ವೋಟರ್ಸ್ ನಿನ್ನ ಹೆಸರಿಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಓದ್ತಾನೆ ಅವನು. ಅಂಥವ್ರನ್ನೇ ಟಾರ್ಗೆಟ್ ಮಾಡಿ ತೆಗಿತಾವ್ರೆ. ಕಾನೂನು ಹೋರಾಟಕ್ಕೆ ಅವಕಾಶ ಇಲ್ಲ ಅಂತೀರಾ? ಅಲ್ಲ, ನಾನು ನಮ್ಮ ಪಕ್ಷ ಏನು ನಿರ್ಧಾರ ತಗೊಳ್ಳೋತ ಗೊತ್ತಿಲ್ಲ, ಬಟ್ ನನಗಿರುವಂಥ ಮಾಹಿತಿ ಪ್ರಕಾರ ಎಲ್ಲಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಾನು ಅದನ್ನು ಹೇಳೋಕ್ಕಾಗಲ್ಲ. ಜುಡಿಷಿಯಲಿ ವ್ಯಾಪ್ತಿನಲ್ಲಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಡಿಸಿಷನ್ ಅಂತ ಅವ್ರು ಹೇಳಿ ಬಿಟ್ಬಿಡ್ತಾರೆ. ಅದನ್ನೇ ಮಾಡಿದ್ರು ವೆಸ್ಟ್ ಬೆಂಗಾಲಲ್ಲಿ. 60,000 ವೋಟ್ಗಳು ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಇಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಅಲ್ಲ, ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲಿ 60,000 30,000 ಮುಸಲ್ಮಾನರದೇ, 36,000. ಅಲ್ಲಿ ಇನ್ನ ಅರ್ಧ ಬೇರೆ ಧರ್ಮದವ್ರದ್ದು ಕೂಡ ತೆಗೆದಿದ್ದಾರೆ ಅನ್ನೋದಾಯ್ತಲ್ಲ. ಬೇರೆ ಧರ್ಮದವರು ಯಾರು ಅಂತ ನಾನು ನೋಡಿದಾಗ ಅದರಲ್ಲೊಂದು 50-60% ಅಲ್ಲಿ ಜಾಸ್ತಿ SC/ST ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ನಾನು ಅಧ್ಯಯನ ಮಾಡಿದ್ದೀನಿ ನಾನು. ಸರ್, ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿರೋದು ಬರೀ 4,500 ಡಿಫ್ರೆನ್ಸಲ್ಲಿ, 4,500 ಡಿಫ್ರೆನ್ಸಲ್ಲಿ. ಅವರ ಕಾನ್ಸ್ಟಿಟ್ಯೂನ್ಸಿಲಿ 38,000 ಓಟ್ ಕಿತ್ತಾಕ್ಯವ್ರೆ. 4,500 ಡಿಫ್ರೆನ್ಸಲ್ಲಿ ಗೆದ್ದಿರುವಂಥ ವ್ಯಕ್ತಿ ನೆಕ್ಸ್ಟ್ ಹೆಂಗೆ ಚುನಾವಣೆ ಫೇಸ್ ಮಾಡುವಂತ ದಯಮಾಡಿ ಹೇಳಿ. ಈ ಥರ 42 ಕಾನ್ಸ್ಟಿಟ್ಯೂನ್ಸಿನಲ್ಲಿ ರಾಜ್ಯದಲ್ಲಿ ನಾವು ಗೆದ್ದಿರುವಂಥದ್ದು ಬರೀ 4,000ದಿಂದ 10,000 ಡಿಫ್ರೆನ್ಸ್.
ಪ್ಲಸ್ ಆ್ಯಂಟಿ ಇನ್ಕಂಬೆನ್ಸಿ ಇವೆಲ್ಲ ಸೇರಿಸ್ಕೊಂಡು ಬ್ಯೂಟಿಫುಲ್ಲಾಗಿ ನೀಟಾಗಿ ವ್ಯವಸ್ಥಿತವಾಗಿ ಟೆಕ್ನಿಕಲ್ಲಾಗಿ ಕುತಂತ್ರ ಯೂಸ್ ಮಾಡಿ ವೋಟರ್ಸ್ನ ತೆಗೆದು ಗೆಲ್ಲುವಂಥದ್ದು ಒಂದು ರಹದಾರಿ ಮಾಡ್ಕೊಳ್ಳುವಂಥ ಕೆಲಸವನ್ನು BJPಯವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಮಾಡ್ತಾವ್ರೆ. ಎಸ್ ಸರ್, ಸಂಬಂಧಪಟ್ಟಿದ್ದು ಏನಾದರೂ ಇದೆಯಾ ಸರ್? ನನ್ನ ಪ್ರಶ್ನೆ. ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ತೀನಿ ಸರ್. ಸರ್ ಆಮೇಲೆ ಇದು ಅದೀಗ ಇವತ್ತು ಮೀಟಿಂಗ್ ಇದೆ, ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲ MLAಗಳ ಮೀಟಿಂಗ್ ಇದೆ. ಸಮಸ್ಯೆ ಏನು ಅಂತ ದುರಂತ ಅಂತಂದರೆ ನಮ್ಮವ್ರಿಗೆ ಇನ್ನೂ ಏನೋ ಅರ್ಥ ಆಗಿಲ್ಲ. ಇದು ಮ್ಯಾಪಿಂಗ್ ಅಂದ್ರೇನು, SIR ಏನು ಅನ್ನುವಂಥದ್ದೇ ಅರ್ಥ ಆಗಿಲ್ಲ. ಮ್ಯಾಪಿಂಗ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ SIR ಅನ್ಕೊಂಡು ನಾವು ಓದ್ತಾ ಇದ್ದೀವಿ ಅಷ್ಟೇ. SIR ವಿಲ್ ಬಿಗಿನ್ ಓನ್ಲಿ ಟು ಕನ್ಫರ್ಮ್ ಯುವರ್ ಮ್ಯಾಪ್ಡ್ ವೋಟರ್ಸ್ ಅಷ್ಟೇ. ಅಲ್ಲಲ್ಲ, ಅವರು ಈ BLOಗಳು ಇನ್ಮೇಲೆ ಹೋಗ್ತಾರೆ ಸರ್, ಇನ್ಮೇಲೆ ಹೋಗ್ತಾರೆ. ಇಂಥವ್ರಿಗೂ ಅವರು ಮ್ಯಾಪಿಂಗ್ ಮಾಡಿರುವಂಥದ್ದು 2002 ಮತ್ತು 2025 ಪಟ್ಟಿನ ಕಂಪ್ಯೂಟರ್ ಕೂತ್ಕೊಂಡು ಮ್ಯಾಪಿಂಗ್ ಮಾಡೋರೆ. ಕಂಪ್ಯೂಟರ್ ಕೂತ್ಕೊಂಡು ಪೇಜ್ ವೈಸು ತೊಗೊಂಡು ಯಾರ್ಯಾರು ಏನು ಎತ್ತಾರೆ ಮಾಹಿತಿ ತೊಗೊಂಡು ಇನ್ಮೇಲೆ 75 ಲಕ್ಷ ಮತದಾರರ ಹತ್ರ ಹೋಗ್ತಾರೆ. ಅವರು ಬಿಟ್ಟೋಗಿರೋ ಮತದಾರರ ಹತ್ರ ಹೋಗ್ತಾರೆ. ಆಗ BLA 2 ಹೋಗ್ಬೋದು ಅಂತ ಹೇಳ್ತಾರೆ ಅವರು. BLA 2ನ ಕರೆದು ಹೋಗುವಂಥದ್ದು ಆಗಬೇಕು. ದುರಂತ ಏನು ಅಂತಂದರೆ ನಾವು 60,000 ಬೂತ್ಗಳಿರುವಂಥದ್ದಲ್ಲಿ 60,000 BLAಗಳನ್ನ ಕೊಟ್ಟಿದ್ರೆ ಅವ್ರು ನಮ್ಮನ್ನು ಅಪ್ರೂವ್ ಮಾಡಿರೋದು 28,000. ಇನ್ನು 32,000 BLAಗಳನ್ನೇ ಅಪ್ರೂವ್ ಮಾಡಿಲ್ಲ. ನಮಗಿಲ್ಲ, ಅವಕಾಶನೇ ಇಲ್ಲ. ಅದು ಒಂದು ವ್ಯವಸ್ಥಿತವಾದಂಥ ಸಂಚು ಮಾಡಿರುವಂಥದ್ದು ಎಲೆಕ್ಷನ್ ಕಮಿಷನ್. ಇಂಥವ್ರಿಗೂ ನಮ್ಗೆ ಹೇಳೇ ಇಲ್ಲ. ಯಾಕೆ? ನಾವು ಎಲ್ಲ ಬೂತ್ಗಳಲ್ಲೂ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪಟ್ಟಿ ಇಟ್ಕೊಂಡಿದ್ದೀವಿ. ನಾವು ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ ಇದರಲ್ಲಿ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 364 ಬೂತ್ಗಳಿವೆ. 364 BLAಗಳನ್ನು ಕಳಿಸಿರುವಂಥದ್ದು ಪಟ್ಟಿ ಇದೆ ನಮ್ಮ ಹತ್ರ. ಅಲ್ಲ, ಅದರಲ್ಲಿ ಅರ್ಧ ಅಕ್ಸೆಪ್ಟ್ ಆಗಿದೆ, ಅರ್ಧ ಮಾಡಿಲ್ಲ. ಯಾವ್ಯಾವ ಬೂತಲ್ಲಿ ಅಕ್ಸೆಪ್ಟ್ ಮಾಡ್ಕೊಬೇಕು, ಯಾವ್ಯಾವ ಬೂತಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಬಾರ್ದು ಅನ್ನುವಂಥದ್ದು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸರ್ ಅವರು. ಎಲ್ಲ ಕೇಂದ್ರ ಇಂದ ಡೈರೆಕ್ಷನ್ಸ್ ಬಂದಿರುವಂಥ. ಇಲ್ಲೂ ಸುಮಾರು ಜನಕ್ಕೆ ಅವ್ರಿಗೆ ಗೊತ್ತಿಲ್ಲ ಸರ್. ಅಥವಾ ಈ ಥರನೂ ನೋಡ್ಬೋದಾ? 2028ಗೆ ಕಾಂಗ್ರೆಸ್ ಸೋಲುತ್ತೆ ಅನ್ನೋ ಒಂದು ಭೀತಿಯಿಂದ ಅಲ್ಲ ಸರ್, ಈ ಥರದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವೇನೇನು ಮಾಡಬೇಕು ಅದನ್ನು ಮಾಡ್ತೀವಿ. 2028ಕ್ಕೆ 100% ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮತ್ತೆ ಬರುತ್ತೆ, ಅದು ಬೇರೆ ವಿಚಾರ, ಅದಿರಲಿ ಒಂದು ಕಡೆ. ಈಗ ಯಾವ ರೀತಿ ಚುನಾವಣೆ ಗೆಲ್ಲುವಂಥದ್ದಕ್ಕೆ BJPಯವರು ಇಡೀ ದೇಶಾದ್ಯಂತ ಮಾಡ್ತಾವ್ರೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಎರಡನೇ ವಿಚಾರ, ನಮ್ಮ